ಭಾಷೆ ನಮ್ಮ ಪತ್ರ ಆಗ್ತದೆ ಆ ಏರಿಯಾದಲ್ಲಿ ಯಾವ ಏರಿಯಾದಲ್ಲಿ ಬರ್ತೀವಿ ಕಾಸರಗೋಡು ಬರ್ತದೆ ಅಲ್ಲಿ ಕನ್ನಡ ಪ್ರಾಬಲ್ಯ ಅದ ನೀವು ಅಲ್ಲಿ ಕನ್ನಡ ನೀವು ಆಫೀಸಲ್ಲಿ ಇಟ್ಕೊಂಡು ನೀವು ಕನ್ನಡ ಪತ್ರ ಬರ್ತಾವೆ ಕನ್ನಡದಾಗ ನೀವು ಉತ್ತರ ಕೊಡ್ತೀವಿ ತಮಿಳ್ದಾಗಿದ್ದು ತಮಿಳ್ದಾಗ ಬರೆದು ಕೊಡ್ತೀವಿ ಅಂಥೇಳಿ ಸ್ಪಷ್ಟ ತಿಳಿಸ್ತಾ ಇದ್ದಾರೆ ಇದು ಅಲ್ಲಿಯ ಮುಖ್ಯ ಮಂತ್ರಿ ಮಾತೃಭಾಷೆ ಮಲಯಾಳವಲ್ಲದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಶೈಕ್ಷಣಿಕ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಶಾಲೆಗಳಲ್ಲಿ ಲಭ್ಯವಿರುವ ಭಾಷೆಗಳನ್ನು ಆಯ್ಕೆ ಮಾಡುವ ಸ್ವತಂತ್ರ ಹೊಂದಿದ್ದಾರೆ ಬೇರೆ ಭಾಷೆ ಅವರು ಅಥವಾ ಇನ್ನುಳಿದ ಏನಪ್ಪ ಅಂದ್ರೆ ರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಪದ್ಧತಿ ನಮ್ಮಲ್ಲಿ ಇದೆ ಅವ್ರು ಯಾವ ಬೇಕು ಆ ಭಾಷೆಯಲ್ಲಿ ಮಾಧ್ಯಮ ಕಲೀಲಿ ಅನ್ನುವಂಥ ಮಾತು ಸ್ವತಂತ್ರ ಹೊಂದಿದ್ದಾರೆ ಇತರ ರಾಜ್ಯಗಳು ಅಥವಾ ವಿದೇಶಿ ವಿದ್ಯಾರ್ಥಿಗಳು 9 ಮತ್ತು 10ನೇ ತರಗತಿಗಳಲ್ಲಿ ಮಲಯಾಳ ಭಾಷಾ ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯವಲ್ಲ 9 ಮತ್ತು 10ನೇ ಹುಡುಗರಿಗೆ ನೀವು ಮಲಯಾಳಂದ್ರೆ ಬರೀಬೇಕಂತೀರಿಲ್ಲ ನಿಮ್ಮ ಇಚ್ಛೆ ಬರೀದ್ರೆ ಬರೀ ಬಿಟ್ಟರೆ ನಾಳೆ ಹಾಕೊಂಡು ಹೊರಟಿದ್ದೀವಿ ಅಂತ ಸ್ಪಷ್ಟವಾಗಿ ಏನು ಹುಯಿಲಿದ್ದು ಅದಕ್ಕೆ ಪೂರ್ಣ ಬಿಟ್ಟಿದ್ದಾರೆ ನಮ್ಮ ಪಿಣರಾಯಿ ಅವರು ಹೀಗಾಗಿ ನಾವು ಇವತ್ತು ಅವ್ರು ನಮ್ಮವರು ಸಿದ್ದರಾಮಯ್ಯ ನಮ್ಮವರು ಎಲ್ಲರೂ ನಮ್ಮವರು ಅಂತ ಭಾವ ಬರುವಂಥ ಒಂದು ಭಾಷೆ ಅಲ್ಲದ ಇದರಿಂದಾಗಿ ಎಷ್ಟೋ ಗಾಬರಿಗೊಂಡಂಥ ಕನ್ನಡಿಗರು ಒಂದು ರೀತಿ ನಿಟ್ಟುಸಿರು ಬಿಟ್ಟಂಗೆ ಆಗಿದೆ ಕಾಸರಗೋಡು ಯಾಕಂದರೆ ಕನ್ನಡದ ಭಾಗ ಕರ್ನಾಟಕದ ಭಾಗ ಅಂತ ನಮ್ಮ ಈಗ ಹೇಳಿದಂಗೆ ಕನ್ಯಾರ ಕಿಂಗಣ್ಣರಯ್ಯ ಅವರು ಹೋರಾಟ ಮಾಡಿದರು ಅದು ಆಗದೆ ಹೋದಾಗ ಅದರಲ್ಲೇ ಉಸಿರು ಬಿಟ್ಟರು ಅನ್ನುವಂಥದ್ದು ಕನ್ನಡದ ಉಸಿರ ಅಲ್ಲಿ ನಿಂತು ಹೋಯಿತು ಅನ್ನುವಂಥದ್ದು ಅದರ ನಂತರದಲ್ಲಿ ಕನ್ನಡಿಗರು ಸಾಕಷ್ಟು ಬದುಕ್ತಾ ಇದ್ದಾರೆ 7 ಲಕ್ಷ ಸಣ್ಣದಲ್ಲ ಆ ಎಲ್ಲರಿಗೂ ನಾವು ಏನಪ್ಪ ಅದು ಗ್ಯಾರಂಟಿ ಕೊಟ್ಟಿದ್ವಿ ಅವ್ರ ಭಾಷೆ ಕಲಿಯದೆ ಸ್ವತಃ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಪಿಣರಾಯಿ ವಿಜಯನ್ ಅವರು ಇನ್ನು ಅನೇಕ ದೋಷ ಹುಡುಕಿದ್ರು ಅದು ಸರಿಯಾಗಿ ಅನುಷ್ಠಾನಗೊಂಡದನ ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡುವಂಥದ್ದು ಅಷ್ಟೇ ಅದ ಬೇಡ ಅದ್ರ ಪ್ರತಿ ಮಸೂದೆ ಪ್ರತಿ ಬಂತಪ್ಪ ಅಂದ್ರೆ ಅದನ್ನು ತೆಗೆದು ಓದಿದ್ರೆ ಗೊತ್ತಾಗಿ